ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಮಂಡಾಳ ಒಗ್ಗರಣೆ ಮಾಡುವ ವಿಧಾನ. ಮೊದಲಿಗೆ 2 ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವು, ಟೊಮಟೊ ಇವೆಲ್ಲವನ್ನು ಒಂದು ಸೈಡ್ ಎತ್ತಿಟ್ಕೋಬೇಕು. ಕಟ್ ಮಾಡಿ ಮಂಡಾಳನ್ನು ತೊಳೆಸ್ಕೊಂಡು ಇಟ್ಕೋಬೇಕು. ಮಂಡಾಳನ ನೆನೆಯೋಕೆ ಬಿಡಬೇಕು. ಒಂದು 3-4 ನಿಮಿಷ ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲೇ ನೆನೆ ಹಾಕಿ ಇಡಬೇಕು ಮಂಡಾಳನ್ನು. ನಂತರ ಅವೆಲ್ಲ ಮೆತ್ತಗಾದಮೇಲೆ ಒಂದು ಪಾತ್ರೆಯಲ್ಲಿ ಅವನ್ನು ನೀಟಾಗಿ ನೀರೆಲ್ಲ ಹಿಂಡ್ಕೊಂಡು ಮಂಡಾಳನ ನೀರಿಂದ ಹೊರಗೆ ತೆಗಿಬೇಕು. ಚೆನ್ನಾಗಿ ನೀರಿನಲ್ಲಿ ಮಂಡಾಳನ ಕಲಕಬೇಕು. ಮೇಲೆ ಕೆಳಗೆ ಮಾಡಿ ಕಲಕಿ ತೊಳೆದು ಅದನ್ನು ಒಂದು ಪಾತ್ರೆಯಲ್ಲಿ ಹಿಂಡಿ ತೆಗೆದಿಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕಿಡಬೇಕು. ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದ ನಂತರ ಮೊದಲಿಗೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ 2 ಪಟ ಅನ್ನಬೇಕು ಎಣ್ಣೆಯಲ್ಲಿ. ಆಯಿತು, ಕೆಂಪಗಾಯಿತು. ಕೆಂಪಗಾದ ಮೇಲೆ ನೆಕ್ಸ್ಟ್ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಹಾಕಬೇಕು. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ನಿಧಾನಕ್ಕೆ. ಚೆನ್ನಾಗಿ ಕಲಕಬೇಕು. ಅದನ್ನು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಮೇಲೆ ಕೆಳಗೆ ಮಾಡಬೇಕು ಈಗ ಅದನ್ನು. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕು. ನೋಡಿ ಚೆನ್ನಾಗಿ ಆಗ್ತಾಯಿದೆಯಲ್ಲ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಟೊಮಟೊ ಹಾಕ್ಕೋಬೇಕು. ಟೊಮಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಕ್ಕೆ ಬಿಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಟೊಮಟೊ ಬೇಯ್ತಾ ಇದೆ ನೋಡಿ ಚೆನ್ನಾಗಿ. ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು ಟೊಮಟೊ. ಸ್ವಲ್ಪ 2-3 ಸ್ಪೂನ್ದಷ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದನ್ನು ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರ ಇಷ್ಟಪಡೋರು ಒಂದು 1/2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಎಲ್ಲ ಮಸಾಲವನ್ನು ಮಿಕ್ಸ್ ಮಾಡಬೇಕು. ಈಗ
ಎಲ್ಲ ಮಸಾಲ ಮಿಕ್ಸ್ ಆದ ನಂತರ ನೆನೆಸಿಟ್ಟ ಮಂಡಾಳನ್ನು ನೀರಿಂದ ಹೊರಗೆ ತೆಗೆದ ಮೇಲೆ ಆ ಮಂಡಾಳನ್ನು ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಕಲಕಬೇಕು. ಮಸಾಲ ಮಂಡಾಳೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಬೇಕು. ಮೇಲೆ ಕೆಳಗೆ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ರುಚಿ ಹೆಚ್ಚಾಗೋಕ್ಕೆ ಪುಟಾಣಿ ಪೌಡರ್ನ ಹಾಕೋಬೇಕು. ಪುಟಾಣಿ ಪೌಡರ್ ಹಾಕೊಂಡ ತಕ್ಷಣ ಅದು ತಳ ಹಿಡಿಯುತ್ತೆ. ಹಾಗಾಗಿ ಮೇಲೆ ಕೆಳಗೆ ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಸುಸ್ಲ ಮಂಡಾಳ ಒಗ್ಗರಣೆ ಸೂಪರಾಗಿ ಮಸ್ತಾಗಿ ರೆಡಿಯಾಗಿದೆ. ಮಸ್ತಾಗಿ ಸೂಪರಾಗಿ ರೆಡಿಯಾಗಿದೆ. ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ಅಂದರೆ ಸೂಪರಾಗೇ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮಸ್ತ್ 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 ಸೂಪರಾಗಿದೆ. ನಮಸ್ಕಾರ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟ್ರೈ ಮಾಡಿ ನೀವು ಕೂಡ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.